ಸರ್ಕಾರಕ್ಕೆ ಅನಿವಾರ್ಯ ಬಂದ ಸಂದರ್ಭದಲ್ಲಿ ನಮ್ಗೆ ಏನ್ ಕೆಲಸ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕು. ಲೋಯೆ ಹೈರ್ ಅಂದ್ರೆ ದಿಸ್ ಇಸ್ ಎ ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಬೈ ಗೌರ್ಮೆಂಟ್. ದಿಸ್ ಇಸ್ ಎ ಟೆಂಪ್ರರಿ ಅಡ್ಜಸ್ಟ್ಮೆಂಟ್. ಫರ್ದರ್ ಗೈಡ್ಲೈನ್ಸ್ ತರ ನಮ್ಗೆ ಈ ಸದ್ಯದಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಆ ಸಿಸ್ಟಮ್ ಸ್ಟಾಪ್ ಆಗಬಾರ್ದು ಅಂತ ಒಂದು ದೃಷ್ಟಿಗೆ ನಮ್ಗೆ ಕೊಟ್ಟಿದ್ದಾರೆ. ಅದರ್ವೈಸ್ ಇಟ್ ಇಸ್ ನಾಟ್ ಎ ಪರ್ಮನೆಂಟ್. ನಮ್ಗೆ ಅಲ್ಲಿ ನಮ್ಗೆ ಪೋಸ್ಟಿಂಗ್ ಕೊಟ್ಟಿಲ್ಲ. ಡೆಸಿಗ್ನೇಟೆಡ್ ಆಫೀಸರ್ ಅಂಡರ್ ಕೆಲಸ ಮಾಡ್ತೀವಿ ನಾವು. ಡಿಸ್ಟ್ರಿಕ್ಟ್ ಲೆವೆಲ್ ಡೆಸಿಗ್ನೇಟೆಡ್ ಆಫೀಸರ್ ಅಂತ ಅವ್ರ ಕೈಯಾಗ ನಾವು ಕೆಲಸ ಮಾಡ್ತೀವಿ. ಅವ್ರು ಹೇಳಿದ ಪ್ರಕಾರ ಒಂದಿಷ್ಟು ವಾಟರ್ ಸ್ಯಾಂಪಲ್ಸು, ಮಿಲ್ಕ್ ಸ್ಯಾಂಪಲ್ಸು, ಆಮೇಲೆ ಈ ಕೋಲ್ಡ್ ಡ್ರಿಂಕ್ಸ್ ಸ್ಯಾಂಪಲ್ಸ್ ತೆಗಿಬೇಕಂತ ಹೇಳಿ ಇವತ್ತು ಅವ್ರು ನಿರ್ದೇಶನ ಕೊಟ್ಟಿದ್ದಾರೆ. ನನ್ಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ನಾಲೆಜ್ ಇಲ್ಲ. ಇನ್ನು ನಮ್ಮ ಕೂಡ ಕೆಲಸ ಮಾಡೋರ್ ಕೂಡ ಕಲ್ತ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. FSSAI ಟ್ರೈನಿಂಗ್ ಇರ್ತದೆ, 15 days ಟ್ರೈನಿಂಗ್ ಇರ್ತದೆ. ಮೋಸ್ಟ್ಲಿ ಶಾರ್ಟಿಗೆ ಕಳಿಸ್ಬೇಕು. ಇಲ್ಲ, ಟ್ರೈನಿಂಗ್ ಆಗಿಲ್ಲ. ಮುಂಚೆ ಅದನ್ನ ಹಂಗೆ ಬರ್ಕೋತ್ ಆಕ್ಟ್ ಸ್ಟ್ಯಾಂಡರ್ಡ್ FSSAI ಇವೆಲ್ಲ ಕೂಡಿ ಒಂದು ಆಕ್ಟ್ ಏನೋ ಮಾಡಿದ್ದಾರೆ. ಅಷ್ಟು ನಂಗಿಲ್ಲ, ನನ್ ಟ್ರೈನಿಂಗ್ ಆಗಿಲ್ಲ. ಆಮೇಲೆ ಐ ಆಮ್ ಬಿಸಿ ವಿತ್ ಮೈ ಜಾಬ್. ಇಲ್ಲಿ ನಾನು ನೀವು ಅಡ್ಮಿಷನ್, ನನ್ಗೆ ಅಲ್ಲೇ ಬಾಗೇವಾಡಿಗೆ ಅಡ್ಮಿನಿಸ್ಟ್ರೇಟಿವ್ ಚಾರ್ಜ್ ಇತ್ತು. ಸೊ ಅಲ್ಲಿಂದ ಈ ಪೋಸ್ಟ್ ಖಾಲಿ ಇದೆ ಅಂದ್ಮೇಲೆ ಫಾರ್ ಟೈಮಿಂಗ್ ಇಲ್ಲಿ ಕೆಲಸ ಮಾಡಂತ ಹೇಳಿದಾರೆ. ಇಲ್ಲಿ ಮಾಡ್ತಾ ಇದ್ದೀನಿ. ಇದ್ರ ಗುಂಟ ಗೌರ್ಮೆಂಟ್ನವರು ತಾಲೂಕು ಅದೊಂದು ಕೂಡ FSSAI ಮಾಡಂದ್ರೆ ಅದು ಒಂದು ಚಾರ್ಜ್ ಬಂತು. ನಾನು ಡಾಕ್ಟರ್ ಕೇಸರ್ ಸಿಂಗ್ ಗುಂಡ್ಗೌಡಿ ಅಂತ ಸದ್ಯ ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ ನಮ್ಗೆ 20ನೇ ತಾರೀಕಿಗೆ ಫುಡ್ ಸೇಫ್ಟಿ ಆಫೀಸರ್ದು ಚಾರ್ಜ್ ಕೊಡ್ಬೇಕಂತ ಹೇಳಿ ನನ್ನ ನಿರ್ದೇಶನ. ಆ ನಿರ್ದೇಶನ ಮೇಲೆ ನಾನು 21ನೇ ತಾರೀಕಿಗೆ ಹೋಗಿ ಜಾಯ್ನ್ ಆಗಿದ್ದೀನಿ. ಲಾಸ್ಟ್ 10 days ಬ್ಯಾಕ್ ನಂದು ಯೂಸರ್ ID ಪಾಸ್ವರ್ಡ್ ಬಂದಿದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ ಆಫ್ ಇಂಡಿಯಾ ಪ್ರಕಾರ ಅವ್ರದ್ದೇನೋ ಗೈಡ್ಲೈನ್ಸ್ ಇದೆ, ಸರ್ಕಾರದೇನು ಮಾರ್ಗಸೂಚಿಗಳಿದಾವೆ, ಕಾಯ್ದಾಬದ್ಧ ಏನು ಮಾಡಬೇಕು ಎಂಬುದೆಲ್ಲ ನಾನು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಬಿಜಾಪುರ ನಮ್ಮ ತಾಲೂಕಿನಲ್ಲಿ ಫುಡ್ ಸೇಫ್ಟಿ ಬಗ್ಗೆ ನಾವು ಏನೇನು ಕ್ರಮ ವಹಿಸ್ಬೇಕು ಎಂಬುದು ಒಂದು ಪ್ಲಾನ್ ಮಾಡಿಕೊಂಡು ಅದರ ಪ್ರಕಾರ ನಾನು ಮುಂದೆ ಕಾರ್ಯನಿರ್ವಹಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. THO ಮತ್ತು IFSO ಯಾವ ಕೆಡರ್ ಹೈ, ಯಾವ ಕೆಡರ್ ಲೋ ಅಂದ್ರೆ ಈಗ ಫುಡ್ ಸೇಫ್ಟಿ ಕೆಳಗಿನ ಪೋಸ್ಟ್ ಅದು. ಯಾಕಂದ್ರೆ ಅದ್ರದ್ದು ಬೇಸಿಕ್ ಸ್ಕೇಲ್ ತಾಲೂಕ್ ಹೆಲ್ತ್ ಆಫೀಸರ್ ಇದು ಮೆಡಿಕಲ್ ಆಫೀಸರ್ ಸ್ಕೇಲ್. ಅದಕ್ಕೆ ಒಂದ್ ಸ್ವಲ್ಪ ಸ್ಕೇಲ್ ನಲ್ಲಿ ವ್ಯತ್ಯಾಸ ಇದೆ. ಅಂದ್ರೆ ಅದು ಸ್ವಲ್ಪ ಹೈ 2 ಇದ್ರಾಗ ಬರ್ತದ. ಇದು ಗ್ರೇಡ್ 1 ಬರ್ತದೆ. ಹೌದು, ಗ್ರೇಡ್ 2 ನಾಗ ಬರ್ತದೆ. ಗೆಸ್ಟೆಡ್ ನಾಗ ಬರ್ತೀವಿ ನಾವು, ಅದು ನಾನ್ ಗೆಸ್ಟೆಡ್. ಸರ್, ಹೈಯರ್ ಪೋಸ್ಟ್ ಇಂದ ಲೋವರ್ ಪೋಸ್ಟ್ ಗೆ ಅಕ್ಸೆಪ್ಟೆನ್ಸ್ ಯಾವ ತರ ಮಾಡಿದ್ರೆ ಅಂದ್ರೆ ಅದು ಇರುತ್ತೆ. ಸರ್ಕಾರಕ್ಕೆ ಅನಿವಾರ್ಯ ಬಂದ ಸಂದರ್ಭದಲ್ಲಿ ನಮ್ಗೆ ಏನ್ ಕೆಲಸ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕು. ಲೋಯೆ ಹೈರ್ ಅಂದ್ರೆ ದಿಸ್ ಇಸ್ ಎ ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಬೈ ಗೌರ್ಮೆಂಟ್. ದಿಸ್ ಇಸ್ ಎ ಟೆಂಪ್ರರಿ ಅಡ್ಜಸ್ಟ್ಮೆಂಟ್. ಫರ್ದರ್ ಗೈಡ್ಲೈನ್ಸ್ ತರ ನಮ್ಗೆ ಈ ಸದ್ಯದಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಆ ಸಿಸ್ಟಮ್ ಸ್ಟಾಪ್ ಆಗಬಾರ್ದು ಅಂತ ಒಂದು ದೃಷ್ಟಿಗೆ ನಮ್ಗೆ ಕೊಟ್ಟಿದ್ದಾರೆ. ಅದರ್ವೈಸ್ ಇಟ್ ಇಸ್ ನಾಟ್ ಎ ಪರ್ಮನೆಂಟ್. ನಮ್ಗೆ ಅಲ್ಲಿ ನಮ್ಗೆ ಪೋಸ್ಟಿಂಗ್ ಕೊಟ್ಟಿಲ್ಲ. ಸರ್, ಈಗ ಲಾಸ್ಟ್ ಮಂತ್ ಜಾಯ್ನ್ ಆಗಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಏನ್ ಬರ್ತಾ ಇದೆ? ನನ್ಗೆ ಲಾಸ್ಟ್ ಮಂತ್ ಜಾಯ್ನ್ ಆದ್ಮೇಲೆ ನನ್ಗೆ ಅವಾಗ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಇಂಡಿಯಾದ ನಮ್ ಕರ್ನಾಟಕದ ಬ್ರಾಂಚ್ ಇದೆ, ಸ್ಟೇಟ್ ಬ್ರಾಂಚ್ ಇಂದ ನಮ್ಗೆ ನಮ್ಮ ಹೆಸರ ಮೇಲೆ ರಿಜಿಸ್ಟ್ರೇಷನ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ರಿಜಿಸ್ಟ್ರೇಷನ್ ಆಗಿ ನನ್ಗೆ ಲಾಸ್ಟ್ 10 days ಬ್ಯಾಕ್ ನನಗೆ ಯೂಸರ್ ID ಪಾಸ್ವರ್ಡ್ ಬಂತು. ತದನಂತರ ನಾನು ಅಲ್ಲಿ ಜಾಸ್ತಿ ಇದು ಮಾಡಕ್ಕಾಗಿಲ್ಲ. ಅಲ್ಲಿ ಹೋಗ್ತಿದ್ದೀನಿ, ಒಂದ್ ಸ್ವಲ್ಪ ನಾನು ಸ್ಯಾಂಪಲ್ ಹೆಂಗ್ ತೆಗಿತಾ ಇದ್ದೀವಿ ಕಲಿತಾ ಇದ್ದೀನಿ. ಆಮೇಲೆ ಫುಡ್ ಸೇಫ್ಟಿದು ಅದೊಂದು ಗೈಡ್ಲೈನ್ಸ್ ಇದೆ, ಗೈಡ್ಲೈನ್ಸ್ ಓದ್ತಾ ಇದ್ದೀನಿ. ಆಮೇಲೆ ಈಗ ಒಂದಿಷ್ಟು ಇನ್ಸ್ಪೆಕ್ಷನ್ ಏನೋ ಇದಾವ ಅಂತ ಹೇಳಿದ್ರೆ ನಂಗೆ ನಮ್ಮ ಡೆಸಿಗ್ನೇಟೆಡ್ ಆಫೀಸರ್ ಅಂಡರ್ ಕೆಲಸ ಮಾಡ್ತೀವಿ ನಾವು. ಡಿಸ್ಟ್ರಿಕ್ಟ್ ಲೆವೆಲ್ ಡೆಸಿಗ್ನೇಟೆಡ್ ಆಫೀಸರ್ ಅಂತ ಅವ್ರ ಕೈಯಾಗ ನಾವು ಕೆಲಸ ಮಾಡ್ತೀವಿ. ಅವ್ರು ಹೇಳಿದ ಪ್ರಕಾರ ಒಂದಿಷ್ಟು ವಾಟರ್ ಸ್ಯಾಂಪಲ್ಸು, ಮಿಲ್ಕ್ ಸ್ಯಾಂಪಲ್ಸು, ಆಮೇಲೆ ಈ ಕೋಲ್ಡ್ ಡ್ರಿಂಕ್ಸ್ ಸ್ಯಾಂಪಲ್ಸ್ ತೆಗಿಬೇಕಂತ ಹೇಳಿ ಇವತ್ತು ಅವ್ರು ನಿರ್ದೇಶನ ಕೊಟ್ಟಿದ್ದಾರೆ. ನನ್ಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ನಾಲೆಜ್ ಇಲ್ಲ. ಇನ್ನು ನಮ್ಮ ಕೂಡ ಕೆಲಸ ಮಾಡೋರ್ ಕೂಡ ಕಲ್ತ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. FSSAI ಟ್ರೈನಿಂಗ್ ಇರ್ತದೆ, 15 days ಟ್ರೈನಿಂಗ್ ಇರ್ತದೆ. ಮೋಸ್ಟ್ಲಿ ಶಾರ್ಟಿಗೆ ಕಳಿಸ್ಬೇಕು ಅವ್ರು ನಮ್ಗೆ. ಇಲ್ಲ, ಟ್ರೈನಿಂಗ್ ಆಗಿಲ್ಲ. ಇಲ್ಲಿವರೆಗೆ ಎಷ್ಟು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ? ಸರ್, ನಾನು ಇನ್ನೋವರೆಗೆ ಏನು ಸ್ಯಾಂಪಲ್ ನನ್ನ ಯೂಸರ್ ID ಲಾಸ್ಟ್ ವೀಕ್ ಬಂದ್ಮೇಲೆ ನಾನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ. ಸರ್, ಎಷ್ಟು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಬೇಕಾಗಿರುತ್ತೆ ಸರ್ ಪರ್ ಮಂತ್? ನಮ್ಗೆ 20 ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಬೇಕು ನಾವು. ಸರ್ವೆ ಸ್ಯಾಂಪಲ್ಸ್ 10 ನಮ್ಮ ಕಮರ್ಷಿಯಲ್ ಸ್ಯಾಂಪಲ್ಸ್. ಸರ್, 25 ಇದೆ ಅಂತ ನಾನು ಹೇಳಿದೆ. 20 ಅಂತ ಹೇಳಿ ನಂಗೆ ಇವತ್ತು ಮುಂಜಾನೆ ನಮ್ ಡೆಸಿಗ್ನೇಟೆಡ್ ಆಫೀಸರ್ ನೀವು ಇಷ್ಟು ತೆಗಿಬೇಕಂತ ಹೇಳಿದ್ರೆ ನನಗೆ ಅದ್ರ ಪ್ರಕಾರ ನಾನು ಇನ್ ಮುಂದೆ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ. ಸರ್, ಇವರ ಡಾಕ್ಟರ್ ಅಂದ್ರೆ ನೀವು ಒಬ್ರು ಡಾಕ್ಟರ್. ಸೊ ನಿಮ್ಮ ಕೆಲಸ ಏನಂತಂದ್ರೆ ಟು ಟ್ರೀಟ್ ದ ಪೇಷಂಟ್ಸ್. ಸೊ ನಾವು ಯುವರ್ ಇನ್ ಡಿಫ್ರೆಂಟ್ ಕೆಡರ್ ಅಂದ್ರೆ ನೀವು ಒಂಥರ ನಿಮ್ಮ ಓತ್ ಏನಿರುತ್ತೆ, ನೀವು ಏನ್ ತಗೊಂಡಿರ್ತಾರ ಐ ಹ್ಯಾವ್ ಟು ಬ್ರಿಂಗ್ ದ ಪೇಷಂಟ್ಸ್ ಲೈಕ್ ದಿಸ್ ಅಂಡ್ ನಾವು ಯುವರ್ ಅಂದ್ರೆ ನೀವು ಸಡನ್ ಆಗಿ ಈ ಕಡೆ ಬಂದು ಹೋಟೆಲ್ಸ್ ಗಳಿಗೆ ಹೋಗಿ, ಅಂಗಡಿಗಳಿಗೆ ಹೋಗಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋದು
ಹೇಗೆ ಅನಿಸ್ತದೆ ಸರ್ ಒಂಥರ ಅಲ್ಲ ಈಗ ಮೂಲತಃ ನೋಡ್ರಿ ನಾವು ಹೆಲ್ತ್ ಅಂತ ನಮ್ದು ಮೇನ್ ಪ್ರೊಫೆಷನ್ ನಮ್ದು. ಫುಡ್ ಸ್ಟ್ಯಾಂಡರ್ಡ್ಸ್, ಫುಡ್ ಸೇಫ್ಟಿನೂ ಇಟ್ ಇಸ್ ಪಾರ್ಟ್ ಆಫ್ ಹೆಲ್ತ್. ಆಕ್ಚುಲಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಆಫ್ ಇಂಡಿಯಾದಾಗ ಈ ಪೋಸ್ಟಿಗೆ ಎಲಿಜಿಬಿಲಿಟಿ ಮಾಡ್ಬೇಕಾದ್ರೆ ಎನಿ ಡಿಗ್ರಿ ಹೋಲ್ಡರ್ ಅಂತ ಹೇಳ್ಬಿಟ್ಟು ಸೈನ್ಸ್ ಡಿಗ್ರಿ ಹೋಲ್ಡರ್ ಫಸ್ಟ್ MBBS ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಈ ಇದಕ್ಕೆ ಅದು ಸರಿ ಇದೆ. ಬಟ್ ಥಿಯೇಟರ್ ವೈಸ್ ಅಂತ ನೋಡಿದಾಗ ಮೆಡಿಕಲ್ ಆಫೀಸರ್ ಪೋಸ್ಟ್ ಮೇಲಿದೆ, ಅದು ಕೆಳಗಿದೆ. ನೀವು ನಮ್ಗೆ ಇದ್ರ ಬಗ್ಗೆ ಜಾಸ್ತಿ ಇದು ಇಲ್ಲ, ಮುಂಚೆ ಅವು ಕೆಲಸ ಮಾಡಿಲ್ಲ. ಸೊ ಇಟ್ ಇಸ್ ಎ ನ್ಯೂ ಥಿಂಗ್ ಟು ಅಸ್. ಅಲ್ಲಿ ಹೆಂಗ್ ಸ್ಯಾಂಪಲ್ ಸಿಗಬೇಕು, ಏನ್ ಕೋಡಿಂಗ್ ಮಾಡ್ಬೇಕು, ಏನ್ ಡಿಕೋಡಿಂಗ್ ಮಾಡ್ಬೇಕು, ಹೆಂಗ್ ಸ್ಯಾಂಪಲ್ ಕಳಿಸ್ಬೇಕು, ಸ್ವಲ್ಪ ನಮ್ ಇನ್ನ ಕಲಿಯುವಂತದ್ದು ಬಾಳ ಇತ್ತು. ಸರ್ ಅಡಲ್ಟ್ರೇಷನ್ ಅಂದ್ರೆ ಏನು ನಾವು ಜನರಿಗೆ? ಸಿಂಪಲ್ ಲ್ಯಾಂಗ್ವೇಜ್ ಅಡಲ್ಟ್ರೇಷನ್ ಅಂತಂದ್ರೆ ಮೂಲತಃ ನೇಚರಲ್ ಆಗಿ ಏನು ಪ್ರೊಡಕ್ಷನ್ ಆಗಿದೆ, ದೇವ್ರು ಕೊಟ್ಟಿದ್ದಿರಬಹುದು ಅಥವಾ ನಮ್ಮ ಇಂಡಸ್ಟ್ರಿಯಿಂದ ಏನ್ ಪ್ರೊಡಕ್ಷನ್ ಆಗಿದೆ, ಆಗ್ಬೇಕಾಗಿದ್ದಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಂತ ಮಾಡಿದ್ವಿ. ನೇಚರ್ ಅಂತ ತಾನೇ ಸ್ಟ್ಯಾಂಡರ್ಡ್ ಮಾಡೇ ಕೊಟ್ಟಿದೆ ನಮ್ಗೆ. ಇದ್ರ ಒಳಗೆ ನಾವು ಏನಾರ ಆಡ್ ಮಾಡುದು ಅಥವಾ ಅದರಿಂದ ಕೆಮಿಕಲ್ ತಕ್ಕೊಂಡು ಅದಕ್ಕೆ ಸಹಜವಾಗಿ ಜನರಿಗೆ ಅದರದ್ದು ಟೇಸ್ಟ್ ಇಂಪ್ರೂವ್ ಮಾಡ್ಲಿಕ್ಕಾಯ್ತು, ಅಥವಾ ಅದ್ರದ್ದು ಕೆಪಾಸಿಟಿ ಟೆಸ್ಟ್ ಮಾಡಕ್ಕಾಯ್ತು, ಅಥವಾ ವೇಟ್ ಹೆಚ್ಚು ಮಾಡಿಕ್ಕೆ, ಅಥವಾ ಲಾಭ ಅಂದ್ರೆ ಇಂಡೈರೆಕ್ಟ್ಲಿ ಲಾಭ ಅಂತ ಅರ್ಥ ಅನ್ಕೋಬಹುದು. ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಕರ್ನಾಟಕ ಇದು? ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಅಡಲ್ಟ್ರೇಷನ್? ಅಡಲ್ಟ್ರೇಷನ್ ಅಷ್ಟೊಂದು ನಾಲೆಜ್ ಇಲ್ಲ. ನಮ್ಮ ವ್ಯೂವರ್ಸ್ಗೋಸ್ಕರ ಇಲ್ಲ, ಅಡಲ್ಟ್ರೇಷನ್ ಇದು ತುಂಬಾ ದಿವಸದಿಂದ ಇದೆ, ಹಿಸ್ಟ್ರಿನೇ ಇದೆ. ಅದ್ರದ್ದು 1954 ಒಳಗ ಅದು ನಮ್ದು ಸ್ಟಾರ್ಟ್ ಅವರು ಸ್ಟಾರ್ಟ್ ಮಾಡಿದ್ರು. ಬಟ್ ಕಲಬೆರಕೆ ಆಗ್ತಾ ಇರೋದು ಬಹಳ ಮುಂಚೆಯಿಂದ. ಬಟ್ ಅದಕ್ಕೊಂದು ಸ್ಟ್ಯಾಂಡರ್ಡ್ ಅಂತ ಮಾಡ್ಬೇಕು ಅಂತ ಹೇಳಿದ್ರು 47, 49 ಮೋಸ್ಟ್ಲಿ ಅವಾಗ ಒಂದ್ ಸ್ವಲ್ಪ ಇದು ಆಯ್ತು. ಮುಂಚೆ ಅದನ್ನ ಹಂಗೆ ಬರ್ಕೋತ್ ಆಕ್ಟ್ ಸ್ಟ್ಯಾಂಡರ್ಡ್ FSSAI ಇವೆಲ್ಲ ಕೂಡಿ ಒಂದು ಆಕ್ಟ್ ಮಾಡಿದ್ದಾರೆ. ಅಷ್ಟು ನಂಗಿಲ್ಲ, ನನ್ ಟ್ರೈನಿಂಗ್ ಆಗಿಲ್ಲ. ಆಮೇಲೆ ಐ ಆಮ್ ಬಿಸಿ ವಿತ್ ಮೈ ಜಾಬ್. ಇಲ್ಲಿ ನಾನು ನೀವು ಬಾಗೇವಾಡಿ ಅಡ್ಮಿಷನ್, ನನ್ಗೆ ಅಲ್ಲೇ ಬಾಗೇವಾಡಿಗೆ ಅಡ್ಮಿನಿಸ್ಟ್ರೇಟಿವ್ ಚಾರ್ಜ್ ಇತ್ತು. ಸೊ ಅಲ್ಲಿಂದ ಈ ಪೋಸ್ಟ್ ಖಾಲಿ ಇದೆ ಅಂದ್ಮೇಲೆ ಫಾರ್ ಟೈಮಿಂಗ್ ಇಲ್ಲಿ ಕೆಲಸ ಮಾಡೋದು ಹೇಳಿದಾರೆ, ಇಲ್ಲಿ ಮಾಡ್ತಾ ಇದ್ದೀನಿ. ಇದ್ರ ಗುಂಟ ಗೌರ್ಮೆಂಟ್ ನವರು ತಾಲೂಕು ಅದೊಂದು ಕೂಡ FSSAI ಮಾಡಿದ್ರೆ ಅದು ಒಂದು ಚಾರ್ಜ್ ಬಂತು. ಸರ್ ಅಂದ್ರೆ ನಿಮಗ ವರ್ಕ್ ಹೆವಿ ಆಗಲ್ವಾ? ಅಂದ್ರೆ ಈಗ ಆಗ್ತಿದೆ, ಬಟ್ ಸರ್ಕಾರಕ್ಕೆ ನಾವು ಇಲ್ಲ ನೋಡ್ರಿ, ಸರ್ಕಾರ ಹೆಂಗಿರ್ತದೆ ಅಂದ್ರೆ ನನಗೆ ಬೆಳಿಗ್ಗೆ 9 ಗಂಟೆಯಿಂದ 4:15 ಕೆಲಸ ಮಾಡೋದ್ ಸೇರ್ತದೆ, ಅಥವಾ 10 ಗಂಟೆಯಿಂದ 5:15 ಇಷ್ಟರೊಳಗೆ ನನ್ನ ಕಡೆಯಿಂದ ಕಂಪ್ಲೀಟ್ ವರ್ಕ್ ಕೊಡ್ತೀನಿ. ಸ್ವಲ್ಪ ಡೆಫಿಸಿಟ್ ಆಗ್ತದೆ, ಇಲ್ಲ ನನಗೆ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್ ಅಂದ್ರೆ ನಾನು KPMA ಇದೆ ನೋಡುದು, ನಾವು ಸಬ್ಜೆಕ್ಟ್ ಹಾಸ್ಪಿಟಲ್ ವಿಸಿಟ್ ಮಾಡುದು. ನನ್ನದಂತದ್ದು 25 ಸಂಸ್ಥೆಗಳದಾವ, ಅಲ್ಲಿ ಆರೋಗ್ಯ ನೋಡಬಹುದು. ಸುಮಾರು 8.5 ಲಕ್ಷ ಜನಸಂಖ್ಯೆಗೆ ನಾನು ತಾಲೂಕು ಆರೋಗ್ಯ ಇದ್ದೆ. ಸೊ ಎಲ್ಲಾ ಆಸ್ಪೆಕ್ಟ್ ನೋಡ್ಬೇಕಾದ್ರೆ ಒಂದ್ ಸ್ವಲ್ಪ ವರ್ಕ್ ಲೋಡ್ನಾಗ ಒಂದ್ ಸ್ವಲ್ಪ ಹೆವಿ ಅನಿಸ್ತದೆ. ಬಟ್ ವಿ ಹ್ಯಾವ್ ಟು ಡೂ ಬೆಸ್ಟ್ ಥಿಂಗ್. ನಾನು ಏನ್ ಕೊಡ್ತೀನಿ ದಟ್ ಈಸ್ ಗೌರ್ಮೆಂಟ್ ಮಾಡುವಂಥದ್ದು. ಥ್ಯಾಂಕ್ ಯು.